ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನೋಡಿ ಚಿತ್ರಾನ್ನ ಮಾಡಿದ್ದೀನಿ. ನಾನು 2 ಗೆಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ 4 ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ಇವಾಗ ಫ್ರೈ ಮಾಡ್ಕೊಳ್ಳೋಣ. ನಾನು 5 ರಿಂದ 6 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. 2 ಗೆಂಡೆಯಷ್ಟು ಬೆಳ್ಳುಳ್ಳಿ ನೆಜ್ಜಿ ಇಟ್ಕೊಂಡಿದ್ದೀನಿ, ಜಜ್ಜಿಬಿಟ್ಟು. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಬೇಳೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಸಿಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು. ಬಾಣ್ತಿದ್ರಿಗೆಲ್ಲ ಕೊಡ್ಬೋದು. ಕೆಲವರು ಬಾಣ್ತಿದ್ರಿಗೆ ಕೊಟ್ಟರೆ ಹಸಿಮೆಣಸಿಕಾಯಿ ಹಾಕಲ್ಲ, ಒಣಮೆಣಸಿಕಾಯಿ ಕೂಡ ಹಾಕ್ಕೊಡ್ತಾರೆ. ಕಡಲೆ ಬೀಜನೂ ಹಾಕಲ್ಲ, ಕಾಯಿ ತುರಿನೂ ಕೂಡ ಹಾಕೋಲ್ಲ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಚೌಳಿ ನೆನೆಯಾಕೆ ಇಟ್ಕೊಂಡಿದ್ದೇನೆ, ಅದು ಬಿಸಿನೀರಿಗೆ. ಟೇಸ್ಟಿಯಾಗಿ ಬರುತ್ತೆ ತಿಂಡಿ. ಕೆಲವರೆಲ್ಲರೂ ಏನಪ್ಪ ಚಿತ್ರಾನ್ನ ಮಾಡಿ ತೋರಿಸಿದ್ದಾರೆ ಅಂತ ಅಂದ್ಕೊಬೇಡಿ. ಕೆಲವರೆಲ್ಲ ಈರುಳ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ, ನಾನು ಬೆಳ್ಳುಳ್ಳಿಯಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾವು ಹುಣಸೆ ಹುಳಿ ಕಲಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಹೋಳನಷ್ಟು. ಹೀಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೋಡಿ, ಇವಾಗ ಆಗಿದೆ. ಉರಿ ಆಫ್ ಮಾಡ್ಕೊಂಡಿದ್ದೀನಿ. ಉರಿ ಆಫ್ ಮಾಡಿಬಿಟ್ಟು ನಾನು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಇವಾಗ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಕ್ಕೊಳ್ಳೋಣ. ನಿಂಬೆಹಣ್ಣನ್ನ ನಾನು ಹಿಂಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಆರಿಸ್ಬೇಕು ಅನ್ನನ, ಏಕೆ ಅಂದರೆ ಬಿಸಿ ಹಾಕಿದ್ರೆ ಇವಾಗ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಅದು ಕಹಿ ಅಂಶ ಬರುತ್ತೆ. ಹಾಗಾಗಿ ಅನ್ನನ ನಾವು ಆರಿಸಿ ಹಾಕೋಬೇಕು. ನೋಡಿ, ಚಿತ್ರಾನ್ನ ಹೇಗೆ ರೆಡಿಯಾಗಿದೆ. ಸುವಾಸನೆ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಬರುತ್ತೆ. ತಿನ್ನೋಕ್ಕೆ ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ. ಅದರ ನಿಂಬೆಹಣ್ಣು ಮತ್ತು ಹುಣಸೆಹುಳಿ ಎರಡೂ ಕೂಡ ಬಿಡಬೇಕು ಸ್ವಲ್ಪ. ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲೂ ಬೆಳ್ಳುಳ್ಳಿ ಚಿತ್ರಾನ್ನ ಅಂತ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ ಮನೇಲಿ. ಬೆಳ್ಳುಳ್ಳಿ ಚಿತ್ರಾನ್ನ ಅಂದರೆ ಬಾಣ್ತಿರಿಗೆ ತುಂಬ ಒಳ್ಳೆಯದು. ಶೀತಾಂಶ ಎಲ್ಲ ತೆಗೆಯುತ್ತೆ, ನಮಗೂ ಕೂಡ ಒಳ್ಳೆಯದೇ. ಈಗ ವೆದರು ಥಂಡಿ ಇದೆ, ವೆದರಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗೂ ಸಿಗುತ್ತೆ, ತಿನ್ನೋಕ್ಕೆ ತುಂಬ ರುಚಿಯಾಗೂ ಕೂಡ ಇದೆ. ನಾನು ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ನಾನು ನೋಡ್ಕೊಳ್ಳಿ, ನೀವು ಟ್ರೈ ಮಾಡಿ. ಯಾರ್ಯಾರು ಹೊಸಬ್ರು ಗೀತಾ ಚಾನಲ್ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.